ನೀವು ಮೈಸೂರು ಅಂದರೆ ಅರಮನೆ, ಚಾಮುಂಡಿ ಬೆಟ್ಟ, ಮೈಸೂರು ಪಾಕ್ ಇವೇ ಗೊತ್ತಿರಬಹುದು. ಆದರೆ ಮೈಸೂರಿನಲ್ಲಿ ಇಂತಹ ಒಂದು ಪಕ್ಷಿಗಳ ಸ್ವರ್ಗ ಮತ್ತು ಮಿನಿ ಕಾಡು ಇದೆ ಅಂತ ಬಹಳ ಮಂದಿಗೆ ಗೊತ್ತಿಲ್ಲ. ಹಾಗಾದರೆ ನಮ್ಮ ಜೊತೆ ಈ ಸುಂದರ ಪ್ರವಾಸ ಆರಂಭ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಅಗಸ್ತ್ಯನ ಆಕ್ಟಿಂಗ್ ಸ್ಕಿಲ್ ಹಾಗೂ ಶುಕಾವನದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಮೊದಲಿಗೆ ಅಗಸ್ತ್ಯನ ಆಕ್ಟಿಂಗ್ ಸ್ಕಿಲ್ ಅನ್ನು ನೋಡ್ಕೊಂಡು ಬರೋಣ. ಏನಾಯ್ತು ಕಂದ? ಏನಾಯ್ತು? ಏನಾಯ್ತು? ಮದ್ದು ಬೇಕಾ? ಯಾಕೆ? ಶೀತ ಆಯ್ತಾ? ಬನ್ನಿ, ನಾನು ನೋಡ್ತೇನೆ. ಬನ್ನಿ ಬನ್ನಿ ತಾನೆ. ಶೀತ ಆಯ್ತಾ? ಕೆಮ್ಮು ಬಂತಾ? ಏನಾಯ್ತು? ಮೂಗು ತುರಿಸ್ತಾ ಉಂಟಾ? ಕೆಮ್ಮು ಉಂಟಾ? ಗಂಟ್ಲು ಆಯಾಗ್ತಾ ಉಂಟಾ ಇಲ್ಲಿ? ಅಗಸ್ತ್ಯನ ಆಕ್ಟಿಂಗ್ ಸ್ಕಿಲ್ ಮೇಲೆ ಒಂದು ಕಮೆಂಟ್ ಮಾಡಿ ಹಾಗೂ ಶುಕಾವನದ ಬಗ್ಗೆ ಮಾಹಿತಿಯನ್ನು ಮುಂದುವರಿಸೋಣ. ಮಾಡಿದ್ವಿ. ಸೊ ಇವತ್ತು ನಾವು ಮೈಸೂರಿನಲ್ಲಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಿರೋ ಪ್ಲೇಸ್ ಬಂದು ಶುಕವನ. ನಾನಿಲ್ಲಿಗೆ ಆಲ್ರೆಡಿ ಬಂದಿದ್ದೀನಿ, ಬಟ್ ಈ ಸಲ ಮಗುನ ಕರ್ಕೊಂಬರೋಣ ಅಂತ. ಯಾಕಂದರೆ ಮಕ್ಕಳಿಗೆ ಪಕ್ಷಿಗಳೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಇಲ್ಲಿ ಶುಕವನಕ್ಕೆ ಬಂದಿದ್ದೀವಿ. ಇಲ್ಲಿ ಏನಂದರೆ ಇಲ್ಲಿ ಬೋನ್ಸಾಯಿ ಗಿಡ, ಆಮೇಲೆ ಆ ಕಡೆ ಅಲ್ಲೆಲ್ಲ ಮಠದವ್ರದ್ದೆಲ್ಲ ಪ್ಲೇಸಸ್ ಇದೆ. ಅದೆಲ್ಲ ಯಾವುದು ಎಕ್ಸ್ಪ್ಲೋರ್ ಮಾಡಿ ಫಸ್ಟಿಗೆ ಶುಕವನಕ್ಕೆ ಬಂದಿವಿ. ಯಾಕಂದರೆ ಮ್ಯಾಪಲ್ಲಿ ನಾವು ನೋಡಿದಾಗ 12:30ಗೆ ಕ್ಲೋಸಿಂಗ್ ಅಂತ ಇದೆ. ಆಲ್ರೆಡಿ ಇವಾಗ 11:30 ಆಗಿದೆ. ಸೊ ಇವಾಗ ಶುಕವನ ಎಲ್ಲಿ ಏನೇನಿದೆ ಅಂತ ನೋಡೋಣ. ಬನ್ನಿ ಇವಾಗ ಶುಕವನ ಮತ್ತು ವಿಶ್ವ ಮ್ಯೂಸಿಯಂಗೆ ಹೋಗೋಣ. ಇಲ್ಲಿ ಮತ್ತು ಬೋನ್ಸಾಯಿ ಗಿಡಗಳು ಇದ್ದಾವೆ. ಬನ್ನಿ ಏನೇನಿದೆ ಅಂತ ತೋರಿಸ್ತೇವೆ. ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ಸ್ಥಾಪಿತವಾಗಿರುವ ಶುಕಾವನವು ಕೇವಲ ಪಕ್ಷಿ ಆಶ್ರಯ ಕೇಂದ್ರವಲ್ಲ, ಅದು ಪ್ರಾಣಿ ಪ್ರೇಮ, ಕರುಣೆ ಮತ್ತು ಆಧ್ಯಾತ್ಮದ ಅಪರೂಪದ ಸಂಕೇತವಾಗಿದೆ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ದಿವ್ಯ ದೃಷ್ಟಿಯಿಂದ ಹುಟ್ಟಿಕೊಂಡ ಈ ಪವಿತ್ರ ತಾಣವು ಗಾಯಗೊಂಡು ಕಷ್ಟದಲ್ಲಿದ್ದ ಅನೇಕ ಪಕ್ಷಿಗಳಿಗೆ ಹೊಸ ಜೀವನವನ್ನು ನೀಡುತ್ತಿದೆ. ಇಲ್ಲಿ ಬಂದ ಪಕ್ಷಿಗಳು ಪುನಃ ಹಾರಾಡಲು ಶಕ್ತಿಗೊಂಡು ಸ್ವಾತಂತ್ರ್ಯದ ಆನಂದವನ್ನು ಅನುಭವಿಸುತ್ತಿದೆ. ಶುಕವನದ ವಿಶಿಷ್ಟತೆ ಎಂದರೆ ನೂರಾರು ಬಣ್ಣ ಬಣ್ಣದ ಪ್ಯಾರೆಟ್ಗಳು ಹಾಗೂ ಅನೇಕ ಅಪರೂಪದ ವಿದೇಶಿ ಹಾಗೂ ಭಾರತೀಯ ಪಕ್ಷಿಗಳನ್ನು ಒಂದೇ ಕಡೆ ನೋಡಬಹುದಾಗಿದೆ. ಇಲ್ಲಿ ಪಕ್ಷಿಗಳನ್ನು ಕೇವಲ ನೋಡುವುದಲ್ಲ, ಅದರ ಕಲರವವನ್ನು ಕೇಳುವ ಮೂಲಕ ಮನಸ್ಸಿಗೆ ಅಪಾರವಾದ ಶಾಂತಿಯೂ ದೊರೆಯುತ್ತದೆ. ಹಸಿರು ಮರಗಳಿಂದ ಆವರಿಸಿದ ಈ ತಾಣದಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯು ಪ್ರಕೃತಿಯೊಡನೆ ನಂಟು ಬೆಸೆಯುವಂಥ ಅನುಭವವನ್ನು ನೀಡುತ್ತದೆ. ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿರುವ ವಿಶ್ವದ ಅತಿದೊಡ್ಡ ಪ್ಯಾರೆಟ್ ಅವಿಯರಿ ಇದೇ ಶುಕವನ. ಈ ಕೀರ್ತಿಯ ಹಿಂದೆ ಅಡಗಿರುವುದು ಕೇವಲ ದಾಖಲೆಗಾಗಿ ಮಾಡಿದ ಪ್ರಯತ್ನವಲ್ಲ, ಅದು ಪಕ್ಷಿ ಸಂರಕ್ಷಣೆ ಹಾಗೂ ಪರಿಸರದ ಹಿತಕ್ಕಾಗಿ ನಡೆದಿರುವ ನಿಸ್ವಾರ್ಥ ಸೇವೆಯ ಫಲ. ಶುಕವನದಲ್ಲಿ ಪ್ರಕೃತಿ, ಅಧ್ಯಾತ್ಮ ಮತ್ತು ವಿಜ್ಞಾನ ಈ ಮೂರು ಒಂದುಗೂಡಿ ಅದ್ಭುತ ಅನುಭವವನ್ನು ನೀಡುತ್ತದೆ. ಇಲ್ಲಿ ಪಕ್ಷಿಗಳ ಜೊತೆ ಬೋನ್ಸಾಯಿ ಗಿಡಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ವೇಲ್ ಹೋಗಬೇಕು, ಆರೋ ಮಾರ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರೋ ಮಾರ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಡೈರೆಕ್ಷನಲ್ಲಿ ನೀವು ಹೋಗಬೇಕು ಅಂತ. ಸೊ ಈ ಡೈರೆಕ್ಷನ್ನ ಫಾಲೋ ಮಾಡಿಕೊಂಡು ನೀವು ಶುಕವನದ ಕಡೆಗೆ ಹೋಗ್ಬೋದು. ಇಲ್ಲಿ ಇರೋ ಎಲ್ಲ ಪಕ್ಷಿಗಳು ನಿಜ ಪಕ್ಷಿಗಳಲ್ಲ, ಒಳಗಡೆ ನಿಜವಾದ ಪಕ್ಷಿಗಳಿದ್ದಾವೆ. ಇದೆಲ್ಲ ಶೋಪೀಸ್ ಥರ ಇಟ್ಟಿದ್ದಾರೆ. ಸೊ ಇಲ್ಲಿರುವಂತಹ ತುಂಬ ಹಳೇ ಕಾಲದ ಮರಗಳು, ಎಷ್ಟು ವರ್ಷದ ಮರಗಳು ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಹಾಕಿ ಇಟ್ಟಿದ್ದಾರೆ. ಇದು ಕೇವಲ ಪ್ರವಾಸಿಗರಿಗೆ ಮನೋರಂಜನೆಯ ತಾಣವಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕರುಣೆ, ಪ್ರೇಮ ಮತ್ತು ಸಹಜ ಜೀವನದ ಪಾಠವನ್ನು ಕಲಿಸುವ ಸ್ಥಳ. ನೋಡಿ ಎಷ್ಟು ಚಿಕ್ಕ ಮರದಲ್ಲಿ ಚಿಕ್ಕವಾಗಿದೆ ನೋಡಿ. ಇಲ್ಲಿ ಬರುವವರು ಕೇವಲ ಪಕ್ಷಿಗಳನ್ನು ನೋಡುವುದಲ್ಲದೆ ತಮ್ಮೊಳಗಿನ ಶಾಂತಿಯನ್ನು ಕಂಡುಹಿಡಿಯುತ್ತಾರೆ. ಬನ್ನಿ ಪಕ್ಷಿಯ ಕಲರವವನ್ನು ಕೇಳೋಣ. ಇಲ್ಲಿ ಸುಮಾರು 450ಕ್ಕೂ ಹೆಚ್ಚು ಪಕ್ಷಿ ಜಾತಿಗಳು, 2000ಕ್ಕಿಂತ ಹೆಚ್ಚು ಪಕ್ಷಿಗಳು ಇವೆ. ಅದರಲ್ಲೂ ಮ್ಯಾಕ್ವಾ, ಅಮೆರಿಕನ್ ಗ್ರೇ, ಕಾಕ್ಟೋಸ್, ಸನ್ ಕಾನ್ಕ್ಯೂರ್,
ಅಮೆಜಾನ್ ಪ್ಯಾರೆಟ್ಗಳು, ಲವ್ ಬರ್ಡ್ಗಳು ಇಲ್ಲಿನ ದೊಡ್ಡ ಆಕರ್ಷಣೆ. ಇದು 50 ಮೀಟರ್ ಎತ್ತರದ, ಅಂದರೆ 15 ಅಂತಸ್ತಿನ ಕಟ್ಟಡದಷ್ಟು ಎತ್ತರದ ಪಕ್ಷಿ ಪಂಜರ. ಇಲ್ಲಿ ಪಕ್ಷಿಗಳು ಸ್ವತಂತ್ರವಾಗಿ ಹಾರಾಡುತ್ತವೆ. ಶುಕವನದಲ್ಲಿ ಪ್ರತಿಯೊಂದು ಪಕ್ಷಿಗೂ ಒಂದು ವಿಶೇಷ ಅರ್ಥವಿದೆ. ಇಲ್ಲಿ ಜ್ಯೋತಿಷ್ಯದ ಆಧಾರದ ಮೇಲೆ ಪ್ರತಿ ರಾಶಿಗೆ ಒಂದು ಪಕ್ಷಿಯನ್ನು ಹೊಂದಿಸಿದ್ದಾರೆ. ಹಾಗಾಗಿ ಜನರು ತಮ್ಮ ಹುಟ್ಟಿನ ದಿನದ ಪಕ್ಷಿಯನ್ನು ನೋಡಲು ಬರುತ್ತಾರೆ. ಅದು ಒಂದು ವಿಭಿನ್ನ ಅನುಭವ. ಶುಕವನದ ಪಕ್ಕದಲ್ಲೇ ಒಂದು ಅದ್ಭುತ ಬಾನ್ಸೆ ಗಾರ್ಡನ್ ಇದೆ. ಈ ಗಾರ್ಡನ್ 1986ರಲ್ಲಿ ಆರಂಭವಾಯಿತು. ಇಲ್ಲಿ 4500ಕ್ಕೂ ಹೆಚ್ಚು ಬಾನ್ಸೆ ಮರಗಳು, ಹಲವು ಔಷಧಿ ಸಸ್ಯಗಳು, ಅಲಂಕಾರಿಕ ಗಿಡಗಳು ಇವೆ. ಹೀಗಾಗಿ ಸ್ನೇಹಿತರೆ, ಶುಕವನ ಮತ್ತು ಬಾನ್ಸೆ ಗಾರ್ಡನ್ ಮೈಸೂರಿನ ಗುಪ್ತ ರತ್ನಗಳಂತೆ. ಮೈಸೂರಿಗೆ ಬಂದರೆ ಅರಮನೆ, ಝೂ, ಚಾಮುಂಡಿ ಬೆಟ್ಟ ಮಾತ್ರವಲ್ಲ, ಈ ಸ್ಥಳವನ್ನು ತಪ್ಪದೇ ನೋಡಬೇಕು. ಇದು ಕೇವಲ ಪಕ್ಷಿ ಪ್ರಿಯರಿಗೆ ಮಾತ್ರವಲ್ಲ, ಮಕ್ಕಳಿಗೆ, ಕುಟುಂಬಗಳಿಗೆ, ಪ್ರವಾಸಿಗರಿಗೆ, ಪ್ರಕೃತಿ ಪ್ರಿಯರಿಗೆ ಎಲ್ಲರಿಗೂ ನೆನಪಿನಲ್ಲಿ ಉಳಿಯುವ ಅನುಭವ. ಈ ವಿಡಿಯೋ ಇಷ್ಟವಾಯಿತೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹೊಸ ಹೊಸ ಪ್ರವಾಸ ಹಾಗೂ ಸಂಸ್ಕೃತಿ ಕಥೆಗಳು ನಮ್ಮ ಚಾನೆಲ್ ಮುಂದುವರಿಯುತ್ತದೆ. ಧನ್ಯವಾದಗಳು.